ವಾವ್. ಯಾರತ್ರ ಇದ್ದಿದ್ದ ರವಿಚಂದ್ರನ್ ಹತ್ರ ಒಂದು ಕಾರ್ ಇತ್ತು, ಹೋಂಡಾ ಕಾರು, ಇನ್ನು ಯಾರ ಹತ್ರನೂ ಇಲ್ಲ. ಅದೆಷ್ಟೋರ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಅಂದರೆ, ನಾನು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಯಾವುದೋ ಒಂದು ಶೂಟಿಂಗಿಗೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೀನಿ. ಅಂಬರೀಷ್ ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಇದ್ದಾನೆ ಅನ್ಕೊಂಡು ಶ್ರೀನಾಥ್ ಎಲ್ಲೋ ಕಾರ್ ನಿಲ್ಲಿಸಿ ಅಂಬಿ ಅನ್ಕೊಂಡು ಒಳಗಡೆ ಬಂದ. ಅವರು ಚೆನ್ನಣ್ಣ ಅಂತ ರಾಜ್ಕುಮಾರ್ ಪಿ ಎ. ಇಲ್ಲ ಅಂಬರೀಷ್ ಬಂದಿಲ್ಲ, ಸುಳ್ಳು ಹೇಳ್ಬಿಡಿ, ಕಾರ್ ಹೊರಗಡೆ ನಿಲ್ಸಿದ್ದಾನೆ. ನಾನು ನೋಡಿದೆ, ಇಲ್ವಲ್ಲ ಅಕ್ಕ ಅಂಬಿ ಬಂದಿದಾರ ಅಂತ ಅವ್ನು ಪಾರ್ವತಮ್ಮ, ಬಂದಿಲ್ಲ ಕಣೋ ಅಂತ ಅವ್ರು ಪಾರ್ವತಮ್ಮ. ಇಲ್ಲ ಅಂಬರೀಷ್ ಕಾರ್ ಇದೆಯಂತೆ. ಹೌದು ನಾನು ನೋಡಿ ಅಂಬರೀಷ್ ಕಾರ್ ಇತ್ತು ಬಂದಿರೋ. ಅವಾಗ ತಕ್ಷಣ ಡ್ರೈವರ್ ಇಲ್ಲ ಇಲ್ಲ ಅದು ಕೌಶಿಕ್ ಅವ್ರು ಬಂದಿರೋ ಕಾರು, ಯಾಕಂದ್ರೆ ಅಂಬರೀಷ್ ಕಾರ್ ನಾನು ತಗೊಂಡ್ಬಿಟ್ಟಿದ್ದೀನಿ. ಒಂದು ಸಣ್ಣ ಕನ್ಫ್ಯೂಷನ್, ಯಾಕೆ ಹೇಳ್ತಾ ಇದ್ದೀನಿ, ಆ ಥರ ಇತ್ತು ದಿನಗಳು. ಸೊ ನಂದು ಇಂಪೋರ್ಟೆಡ್ ಕಾರು ಜಯಂತಿಯವ್ರು ಅಂಬಾಸಿಡರ್ ಕಾರಲ್ಲಿ ಬಂದು ಇಳಿದ್ರು, ನಾನು ಹೋಂಡಾ ಕಾರಲ್ಲಿ ಬಂದು ಇಳಿದೆ. ಬಂದ ತಕ್ಷಣ ತಬ್ಕೊಳಕ್ಕೆ ಒಂದು ಇವತ್ತಿಗೂ ಎಲ್ಲ ನೋಡಿ, ಆತ್ಮೀಯರು ಯಾರು ಸಿಕ್ಕಿದ್ರೆ ಬಾಚಿ ಎಲ್ಲರ ಮುಂದೆ ತಬ್ಕೊಂಡು ಒಂದು ಹಣೆಗೆ ಮುತ್ತು ಕೊಡೋರು. ದಟ್ ಈಸ್ ದಿ ಜಯಂತಿ. ಆತ್ಮೀಯತೆ ಚೆನ್ನಾಗಿ ಬೆಳೀತ ಮೇಲೆ ತುಂಬಾ ಇತ್ತು. ಎಲ್ಲರ ಎದುರುಗಡೆ ತಬ್ಕೊಂಡು ಒಂದು ಕಿಸ್ ಕೊಟ್ಟು ಸ್ಟೇಜ್ ಮೇಲೆ ಬಂದ ತಕ್ಷಣ ಅವ್ರು ಹೇಳಿದ್ ಮೊದ್ಲು, ಕಳ್ಳ ನೋಡ್ರಿ ಇವನು, ನನ್ನ ಮನೆಗೆ ಬಂದಾಗ ಸೈಕಲಲ್ಲಿ ಬಂದಿದ್ದ, ನಾನು ಆಕ್ಟ್ ಮಾಡಲ್ಲ ನಿನ್ ಜೊತೆ, ನೀನು ಸೈಕಲಲ್ಲಿ ಬಂದಿದ್ಯಾ ಅಂದ್ರೆ, ಇವತ್ತು ಇವನು ಇಂಪೋರ್ಟೆಡ್ ಕಾರಲ್ಲಿ ಬಂದಿದ್ದಾನೆ, ನಾನು ಅಂಬಾಸಿಡರ್ ಅಲ್ಲಿ ಬಂದಿದ್ದೀನಿ, ಇದೇ ಚಿತ್ರರಂಗದ ವೈಚಿತ್ರ್ಯ. ಈ ಥರದ್ದು ಯಾಕೆ ನಾ ಹೇಳ್ತೀನಿ ಅಂತಂದ್ರೆ, ಇದು ನನ್ನ ವಿಶೇಷ ಅಲ್ಲ, ಇಂಡಸ್ಟ್ರಿ ವಿಶೇಷ. ಎಕ್ಸಾಕ್ಟ್ಲಿ ದ ಬ್ಯೂಟಿ ಆಫ್ ದಿ ಇಂಡಸ್ಟ್ರಿ. ಕೆಲವರು ಹೂ ಸಿಗುತ್ತೆ, ಕೆಲವರು ಹೂ ಸಿಗಲ್ಲ, ಕೆಲವರು ಜಾಸ್ತಿ ಸಿಗುತ್ತೆ, ಕೆಲವರು ಕಡಿಮೆ ಸಿಗುತ್ತೆ, ಬಟ್ ಸಿಗುತ್ತೆ, ಪ್ರಯತ್ನ ಇರಬೇಕು. ನಿಮ್ಮ ಈ ಸೌಭಾಗ್ಯದ ಕ್ರೆಡಿಟ್ ಅನ್ನ ಯಾರಿಗೆ ಸಮರ್ಪಿಸ್ತೀರಾ? ಆ ಒಂದು ಹಂತಕ್ಕೆ ನೀವು ತಲುಪಿದ್ದೀರಾ ಅಂದ್ರೆ ಇಬ್ಬರಿಗೆ ತಲುಪಿಸ್ತೀನಿ. ಒಂದು ಹೆತ್ತ ತಂದೆ ತಾಯಿ, ಜೊತೆಯಲ್ಲಿ ಇದು ಸಪೋರ್ಟ್ ಮಾಡಿದ ಹೆಂಡತಿ, ಅವರಿಬ್ಬರಿಗೆ ಅದು ಕ್ರೆಡಿಟ್. ಚಿತ್ರರಂಗದ ವಿಷಯಕ್ಕೆ ಬಂದಾಗ ಚಿತ್ರರಂಗ ಸಮರ್ಪಣೆ ಅಂತಂದರೆ ಇಲ್ಲಿ ಬಹುಶಃ ಅದು ಅಲ್ಲೇ ಬರುತ್ತೆ. ಯಾಕೆ ಗೊತ್ತಾ, ಅವತ್ತು ಬೇರೆ ತಂದೆ ತಾಯಿನೇ ಆಗಿದ್ದರೆ, ಹೇಯ್ ನೀನು ಸಿನಿಮಾ ರಂಗದಲ್ಲಿ ಹೋಗಿ ಸಿಗಾಕೊಂಡು ನಾಳೆ ಉದ್ಧಾರ ಆಗದೆ ನಮ್ಮನ್ನು ಸಾಕೋರು ಯಾರು ಅಂತ ಭಯ ಪಟ್ಟು ಕಳಿಸ್ದೆ, ನಾನೆಲ್ಲ ಕ್ಲರ್ಕ್ ಆಗಿರು ಇನ್ನೊಂದಾಗಿರು ಅಂತ ನನ್ನ ಬಲವಂತ ಹೇರ್ಬಿಟ್ಟಿದ್ದಿದ್ರೆ. ನಿಷ್ಕಲ್ಮಶ ಮನಸ್ಸಿನಿಂದ ನಿಷ್ಪರತೆಯಿಂದ ನಿಮಗೆ ಈ ಒಂದು ದಾರಿನ ತೋರಿಸಿದಂಥ ದಾರಿ ಹೋಗ್ರಿ ಯಾರು? ಆಮೇಲೆ ನನ್ನ ವೈಫ್ ಇಂಜಿನಿಯರ್ ಆಗಿದ್ಲು. ಅವಳೆಲ್ಲ ಒಂದು ಕಡೆ, ಅಯ್ಯೋ ರೀ ನಾನು ಇಂಜಿನಿಯರು, ನೀವು ಹೋಗಿ ಯಾವಾಗಲೂ ಬರೀ ಸಿನಿಮಾ ಗಿನ್ಮಾ ಅಂತಿದ್ರೆ ನಂಗೆ ಒಂಥರ ಸಮಾಜದಲ್ಲಿ ಅಂತ ಅವಳೇನಾದ್ರು ಇಲ್ಲದೆ ಇರೋ ಬಿಲ್ಡಪ್ ಟೆನ್ಷನ್ ಮಾಡಿಕೊಂಡು ನನಗೆ ಕಾಟ ಕೊಟ್ಟಿದ್ದಿದ್ರೆ. ಓಕೆ. ಸೊ ಎರಡೂ ಕಡೆ ಐ ಆಮ್ ಲಕ್ಕಿ. ಸೊ ಹಾಗಾಗಿ ಬೋತ್ ಆಫ್ ದೆಮ್ ವಿಲ್ ಟೇಕ್ ದ ಕ್ರೆಡಿಟ್. ಗ್ಲೋಬಲ್ ಸುತ್ತಿ ಬಳಸಿ ಅಲ್ಲೇ ಅಲ್ವಾ ನಿಮ್ಮ ಧರ್ಮಪತ್ನಿ ಅಲ್ಲಿಗೆ ಬಂತು. ಸೊ ಆಮೇಲೆ ಹಾಗೆ ಅದಾತ ಹಾಕಿ ಆಗ್ತಾ ನನಗೆ ಈ ಮಧ್ಯೆ ಡಾಕ್ಯುಮೆಂಟ್ರಿಗಳು ಮಾಡೋಕ್ಕೆ ಅವಕಾಶಗಳು ಸಿಕ್ತು. ಅದು ನನಗೆ ಹಣ ಕೊಟ್ಟಿದ್ದು, ಸಿನಿಮಾನೂ ಜಾಸ್ತಿ ಕೊಡಲೇ ಇಲ್ಲ. ಚಿತ್ರಬ್ರಹ್ಮ ನಮ್ಮ ಪುಟ್ಟಣ ಕಣಗಾಲ್ ಅವರ ಜೊತೆಗಿನ ಒಡನಾಟ, ಅಂತಹ ಅತ್ಯದ್ಭುತ ನಿರ್ದೇಶಕನ ಜೊತೆ ಪಳಗಿದಂತಹ ಒಂದು ಪುಳಕಿತ, ಒಂದು ರೋಮಾಂಚನ, ಒಂದು ಸನ್ನಿವೇಶಗಳನ್ನು ನೆನಪು ಮಾಡಿಕೊಟ್ಟಂತಹ ಎಂ ಡಿ ಕೌಶಿಕ್ ಅವರು.